ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಪಬ್ಲಿಕ್ ಟಿವಿ ಬಿತ್ತರಿಸಿದಂತಹ ವರದಿ ರಾಜ್ಯ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಶ್ರೀಕಾಂತ್ ಪೂಜಾರಿ ಕೇಸ್ ಫೈಲ್ ವಿಚಾರದಲ್ಲಿ ಸುಳ್ಳು ಹೇಳಿದ್ರ ಕೈ ನಾಯಕರು ಎಂಬ ರಾಜಕೀಯ ಮೇಲಾಟ ಜೋರಾಗ್ತಾ ಇದೆ. ಶ್ರೀಕಾಂತ್ ಮೇಲೆ 16 ಕ್ರಿಮಿನಲ್ ಕೇಸ್ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಕೇಸ್ಗಳನ್ನ ಪಟ್ಟಿ ರಿಲೀಸ್ ಮಾಡಿತ್ತು. ಆದ್ರೆ 16 ಕೇಸ್ ಪೈಕಿ 15 ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಖುಲಾಸೆ ಆಗಿದ್ದಾರೆ. ಹಾಗಾದ್ರೆ ಸರ್ಕಾರ ಬಿಟ್ಟಂತಹ ದಾಖಲೆಯಲ್ಲಿ ಯಾಕಿಷ್ಟು ಎಡವಟ್ಟು? ಗೃಹ ಸಚಿವರಿಗೆ ಏನಾದರೂ ತಪ್ಪು ಮಾಹಿತಿಯನ್ನ ಪೊಲೀಸರು ಕೊಟ್ರಾ ಎಂಬ ಚರ್ಚೆ ಕೂಡ ಈಗ ರಾಜಕೀಯ ಪಡ್ಸಾಲಿಯಲ್ಲಿ ಶುರುವಾಗ್ತಾ ಇದೆ. ಇದರಿಂದಾಗಿ ಸರ್ಕಾರ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಮುಜುಗರಕ್ಕೂ ಕೂಡ ಈಡಾಗ್ತಾ ಇದೆಯಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇಷ್ಟೆಲ್ಲ ರಾಜಕೀಯ ಹೈಡ್ರಾಮಾಗಳ ನಡುವೆ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿಯ 1ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಇನ್ನು ನಾಳೆ ಜೈಲಿನಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ. 16 ಕೇಸ್ ಇತ್ತು, ಈಗಿದೆ ಅಂತ ಹೇಳಿಲ್ಲ ನಾವು. 16 ಕೇಸ್ ಇತ್ತು, ಕೆಲವು ಖುಲಾಸೆ ಆಗಿದ್ದಾವೆ. ಈಗ ಅಂಥ ವ್ಯಕ್ತಿಗೆ ಯಾರು ಅಪರಾಧ ಮಾಡಿದ್ರು, 16 ಅಪರಾಧ ಮಾಡಿದ್ದಂತೂ ಸತ್ಯ, ಅದು ಡಾಕ್ಯುಮೆಂಟ್ ಇದೆ. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನನ್ನ ಸಿಂಪಲ್ ಕ್ವಶನ್ ಇಷ್ಟೇ, ಅವರಿಗೆ ಅವನೊಬ್ಬನೇನಾ ಹಿಂದೂ? 26 ಕೇಸ್ಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ, ಅದು ಕೂಡ ಕೋರ್ಟಿನ ಆದೇಶದ ಮೇಲೆ. ಇವತ್ತು ಆ 26 ಕೇಸಸ್ಸಲ್ಲಿ ಬೇರೆ ಹಿಂದೂಸ್ಗಳಿದ್ದಾರಲ್ವಾ, ಅವ್ರ್ಯಾರು ಹಿಂದೂಗಳಲ್ವಾ? ಅವ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ನೀವು. ಆ ಕರಸೇವಕ ಅಂತ ಏನು ಹೇಳಿ ಇವರು ಮೊದಲು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಅವ್ನ ಇತಿಹಾಸ ಗೊತ್ತಿಲ್ಲ, ಅವನ ಮಟ್ಕ ಎಲ್ಲ ದಂಧೆಗಳನ್ನ ಮಾಡ್ಕೊಂಡು 18 ಕೇಸ್ ಇದಾವೆ ಅವನ ಮೇಲೆ. ಅವ್ನು ಕರಸೇವಕ ಮಾಡಕ್ಕೆ ಹೋಗಿ ಈಗ ಕಮಿಟ್ ಆಗಿಬಿಟ್ರಿ, ಈಗ ತಪ್ಪು ಮಾಡಿ ಈಗ ಮಜಗೂರ ಆಗಿದೆ. ಹಿಂದೆ ಬರೋಕ್ಕೂ ಸದ್ಯಲ್ಲ, ಮುಂದೆ ಜನ ನಗ್ತಾ ಇದಾರಲ್ಲಿ ಹುಬ್ಳಿಯಲ್ಲಿ. ಅಂತ ಮಟ್ಕ ಆಡವನ, ಮಟ್ಕ 18 ಕೇಸ್ಗಳಿದ್ದವನ, ರೌಡಿ ಶೀಟರ್ನ ನೀವು ಒಯ್ದು ರಾಮ್ ಕರಸೇವಕ ಅಂದ್ರೆ ಯಾರಿಗೆ ಅಪಮಾನ? ಇದು ಶ್ರೀರಾಮನಿಗೆ ಅಪಮಾನ, ಇದು ಕರಸೇವಕ ಅಂತ ಹೇಳಿ.